शादाब प्राइमरी एंड हाई स्कूल, फ्री एडमिशन, फ्री यूनिफॉर्म। सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। आज 8 अप्रैल 2024 ईवीएम वीवीपैट के संबंधित सभी बूथ अधिकारी को प्रशिक्षण राखी गई, जिसमें बसव कल्याण तालुके सभी बड़े छोटे अधिकारी मौजूद थे, जिसमें परिसंपत्ति रिटर्निंग अधिकारी अनिल कुमार धमालगी, बसव कल्याण तहसीलदार शांतगौड़ा बिरादर, रमेश बाबू हुलसूर तहसीलदार पृथ्वीराज बिरादरी जी और सभी बसव कल्याण निर्वाचन क्षेत्र के मास्टर प्रशिक्षकों ने भाग लिया। ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಾರ್ಯನಿರ್ವಹಿಸಬೇಕು. ಪ್ರೆಸಿಡಿಂಗ್ ಆಫೀಸರ್ ಅವರ ಜವಾಬ್ದಾರಿ ಈ ಚುನಾವಣೆಯಲ್ಲಿ ಬಹಳ ಇದೆ. ನಮ್ಮ ಸೆಕ್ಟರ್ ಆಫೀಸರ್ಗಳು ಮತ್ತು ಎಲ್ಲರೂ ಗಮನ ಕೊಟ್ಟು ತಿಳ್ಕೊಂಡು ಹಾಗೂ ಪ್ರಾಕ್ಟಿಕಲ್ ಕೂಡ ಮಧ್ಯಾಹ್ನ 7 ಗಂಟೆಯಿಂದ ಇರ್ತದೆ. ನಾವು ಎಲ್ಲರೂ ತಾವು ಪ್ರತಿ ವರ್ಷದ ಚುನಾವಣೆ ಬಂದೇ ಬರ್ತದೆ. ಬಟ್ ತಾವು ಏನ್ ಮಾಡ್ಬೇಕು ಅಂತಾರೆ, ನನಗೆ ಈಗ ಆಲ್ರೆಡಿ ನಾವು ಮಾಡಿದ್ದೀನಿ ಅನ್ನೋಂಥದ್ದು ಇಲ್ಲ. ಪ್ರತಿಯೊಬ್ಬರು ಕೂಡ ತಾವು ಸಿಯು ಪಿಯು ವಿವಿಪ್ಯಾಟ್ ತಾವು ಸ್ವತಃ ತಮ್ಮ ಕೈಯಿಂದ ಪ್ರಾಕ್ಟೀಸ್ ಮಾಡಿ ಜೋಡಣೆ ಮಾಡಿ ನಮಗೆ ಒಳ್ಳೆ ಅನುಭವವನ್ನ ನಾವು ಪಡೆದುಕೊಂಡಾಗ ಮಾತ್ರ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಯಶಸ್ವಿ ಮಾಡಿಕೊಂಡ ಚುನಾವಣೆ ಯಶಸ್ವಿ ಮಾಡಿಕೊಂಡ ಹೇಳಿ ಬರ್ತದೆ. ಅದಕ್ಕೆ ತಾವು ಚುನಾವಣೆ ಕಾಲದಲ್ಲಿ ಲೋಕಪಂಡ ಬರುವಂತೆ ಎಚ್ಚರಿಸಬೇಕು. ಬಸ್ನಿಂಗ್ ಮತ್ತು ಡಿಬಸ್ನಿಂಗ್ನಲ್ಲಿ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಬದ್ಧವಾದ ಮತಗಟ್ಟೆ ಕೇಂದ್ರದಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಕೆಲವು ಪ್ರೆಸಿಡಿಂಗ್ ಆಫೀಸರ್ಸ್ ಸೆಕ್ಟರ್ ಆಫೀಸರ್ಸ್ ಮತಗಟ್ಟೆ ಹೋದಾಗ ಕೆಲವರು ಏನೋ ಎಲ್ಲರಾಗೆ ತರೋದಿಲ್ಲ, ಕೆಲವರು ತಂದು ರಿಪೋರ್ಟ್ ಇರ್ತಾರೆ. ಆ ತರಬೇತಿ ವ್ಯವಸ್ಥೆ ಮಾಡಿಕೊಡ್ತಾರೆ. ನಿಲಂಬಿತ ಕಾಲೇಜಿನೊಳಗ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಸ್ವಾಗತ ಹೊಡೆಯಿರಿ. ಯಾಕೆ ಚಪ್ಪಾಳೆ ಬರೋದು ಹೋಗ್ಯಾವ, ಚಪ್ಪಾಳೆ ಹೊಡೆದ್ರೆ 3-4 ಲಾಭ. ಕನೆಕ್ಷನ್ ಅನ್ನು ವಿವಿಪ್ಯಾಟ್ ಗೆ ಕೊಡಬೇಕು. ಆ ವಿವಿಪ್ಯಾಟ್ ಗೆ ಕೊಟ್ಟು ಕೂಡಲೇ ವಿಶೇಷವಾಗಿ ಆ ವಿವಿಪ್ಯಾಟ್ ನ ಕೇಬಲ್ ಕನೆಕ್ಷನ್ ಅನ್ನು ಯಾರು ಕೊಡಬೇಕು, ಕಂಟ್ರೋಲ್ ಯೂನಿಟ್ ಗೆ ಕೊಡಬೇಕು. ಮತ್ತು ಈ ಓಕೆ, ಆಮೇಲೆ ನೆಕ್ಸ್ಟ್ ಬಿದು ವ್ಯಾಕ್ಸ್ ರಿಮೂವ್ ಮಾಡಬೇಕು. ಸೊ ಅಲ್ಲಿ ಬಿ ಕಾಣಿಸ್ತಾ ಇದೆ. ಆ ಬಿ ಏನ್ ಮಾಡ್ತೀರಿ, ಎ ಮೇಲೆ ಕರೆಕ್ಟ್ ಬರುವಂಗ ಮೆತ್ತಬೇಕು. ಎ ಮೇಲೆ ಬಿ ಬರುವಂಗ ಮೆತ್ ಬಿಡ್ಬೇಕು. ಆಮೇಲೆ ಅಲ್ಲಿ ನೀವು ನೋಡ್ಬೋದು, ಮೆತ್ತಿದ ತಕ್ಷಣ ಆ ಎ ಬಿ ಸ್ಟ್ರಿಪ್ ಸೀಲ್ ನಂಬರ್ ಕಾಣಿಸ್. ಸೊ ಯಾವ ಎಲೆಕ್ಷನ್ ಯಾವ ಕಾನ್ಸ್ಟಿಟ್ಯೂನ್ಸಿ ಅದೆಲ್ಲ ಬರೆದು ಕ್ಲೋಸ್ ಮಾಡ್ತೀರಿ. ನೆಕ್ಸ್ಟ್ ಈಗ ವಿವಿ ತೋರಿಸಿದ ತಕ್ಷಣ ಸೊ ಕಂಪಾರ್ಟ್ಮೆಂಟ್ ಅನ್ನ ನೀವು ಸೀಲ್ ಮಾಡ್ತೀರಿ ಫಸ್ಟ್. ಸೊ ಕಂಪಾರ್ಟ್ಮೆಂಟ್ ಸೀಲ್ ಹೇಗೆ ಮಾಡ್ತೀರಿ ಅಂದ್ರೆ ಸೇಮ್ ಅದೇ ಅಡ್ರೆಸ್ ಟ್ಯಾಗ್ ಅನ್ನ ಯೂಸ್ ಮಾಡ್ಕೊಂಡು ಅರಗು ಮುದ್ರೆಯನ್ನ ಹೊತ್ತಿ ದಾರದಿಂದ ಕಟ್ಬಿಡ್ತೀವಿ. ಸೊ ಅದಾದ ನಂತರ ನೀವು ಆಕ್ಚುಯಲ್ ಪೋಲಿಂಗ್ ಹೋಗ್ತೀವಿ. ಆಕ್ಚುಯಲ್ ಪೋಲಿಂಗ್ ಹೋದಾಗ ಏನಾಗುತ್ತೆ, ಇದಕ್ಕಿಂತ ಮುಂಚೆಗೆ ನೀವು CRC ಮಾಡಿರ್ಲಿ. ಡೈರೆಕ್ಟ್ ಆಗಿ ಸನ್ ರೇಸ್ ಏನಾದ್ರು ಅಥವಾ ಲೈಟ್ ರೇಸ್ ಏನಾದ್ರು ಫಾಲ್ ಆಯ್ತು ಬಿದ್ದು ಅಂತಂದ್ರೆ ಹೀಟ್ ಸೆನ್ಸರ್ ಎವ್ರಿ ಹಾಫ್ ಅನ್ ಅವರ್ ಗೆ ಟೋಟಲ್ ಬಟನ್ ಒತ್ತಿ ಚೆಕ್ ಮಾಡ್ಕೊತಾ ಹೋಗ್ತೀವಿ. ಈಗ ಇಲ್ಲಿ ಕೆಲವೊಂದಿಷ್ಟು ಎರರ್ಸ್ ಗಳು ಬಂದಾಗ ನಾವು ಯಾವ ರೀತಿ ಹ್ಯಾಂಡಲಿಂಗ್ ಮಾಡ್ಬೇಕು. ಎರರ್ಸ್ ಗಳು ಬಂದಾಗ ನಮ್ಗೆ ಪಸಿನ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕೈಕಾಲು ನಡಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಏನು ಅದರ ಅವಶ್ಯಕತೆ ಇಲ್ಲ. ಕೆಲವೊಂದು ಎರರ್ಗಳನ್ನ ನಿಮ್ಗೆ ಮುಂದಿನ ರಿಪೋರ್ಟ್ ಇರ್ತಾರೆ. ಆ ತರಬೇತಿ ವ್ಯವಸ್ಥೆ ಮಾಡಿಕೊಡ್ತಾರೆ. ನಿಲಂಬಿತ ಕಾಲೇಜಿನೊಳಗ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಸ್ವಾಗತ ಹೊಡೆಯಿರಿ. ಯಾಕೆ ಚಪ್ಪಾಳೆ ಬರೋದು ಹೋಗ್ಯಾವ, ಚಪ್ಪಾಳೆ ಹೊಡೆದ್ರೆ 3-4 ಲಾಭ. ಲಾಸ್ಟ್ ರೋಟರ್ ಬಂದಾಗ ಈ ಹಿಂದಿನ ರೋಟರ್ ಇದ್ದಲ್ಲ ಅಂತಂದ್ರೆ ಏನ್ ಮಾಡ್ತೀರಿ, ಅವನು ಹೋಗ್ಲಿಕ್ಕೆ ಬಿಡ್ತೀರಿ. ಲಾಸ್ಟ್ ರೋಟರ್ ಇದ್ದಿಲ್ಲ ಸೊ ಅವಾಗ ಕೂಡ ನೀವು ಪದೇ ಪದೇ ಬ್ಯಾಲೆಟ್ ಅನ್ನ ಪ್ರೆಸ್ ಮಾಡ್ತಾ ಹೋದ್ರೆ ಜಾಮ್ ಅಂತ ಬರೋ ಸಾಧ್ಯತೆ ಇರುತ್ತೆ. ರೀಸನ್ ಆಫ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ವಿ ಆರ್ ಗಿವನ್ ದ ಬ್ಯಾಲೆಟ್ ವೋಟಿಂಗ್ ಅಂತ ಅರ್ಥ. ಅವರ ಕ್ಯಾಂಡಿಡೇಟ್ ಅನ್ನ ವೋಟ್ ಮಾಡಲಿಕ್ಕೆ